ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಯೂಟ್ಯೂಬ್ ವ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಸ್ಪೆಷಲ್. ಲಾಸ್ಟ್ವರೆಗೂ ಇರಿ, ಗೊತ್ತಾಗುತ್ತೆ ಯಾಕೆ ಸ್ಪೆಷಲ್ ಅಂತ. ತುಂಬ ದಿನದಿಂದ ಅನ್ಕೋತಿದ್ದೆ ಇದೊಂದು ಟೆಂಪಲ್ಗೆ ಹೋಗಿ ಬರಬೇಕು ಅಂತ. ಹೇಳ್ತಾರೆ ಈ ಟೆಂಪಲ್ಗೆ ಹೋಗಬೇಕಂದ್ರೆ ನಾವು ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಲ್ವಂತೆ. ಸೊ ಆ ದೇವರೇ ನಮ್ಮನ್ನ ಕರೆಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗತ್ತಂತೆ. ಸೊ ಯಾವುದು ಟೆಂಪಲ್ ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ತಮ್ಮ ಇಬ್ಬರೇ ಒಂದು ಟ್ರಿಪ್ಗೆ ಹೋಗಿದ್ದು. ತುಂಬ ಕಲಿಯೋಕ್ಕೆ ಸಿಕ್ತು, ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಇಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಆ್ಯಂಡ್ ಬೈ ದ ವೇ ನಾವು ಹೋಗಿದ್ದು ತಮಿಳ್ನಾಡಲ್ಲಿರುವಂಥ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಆಸೆ ಪಡ್ತಿದ್ದೆ. ಫೈನಲಿ ಇವಾಗ ಟೈಮ್ ಆಗಿ ಬಂತು. ಅದಕ್ಕೋಸ್ಕರನೇ ಈ ವಿಡಿಯೋ ತುಂಬಾ ಸ್ಪೆಷಲ್. ಬೇರೆ ಸ್ಟೇಟ್ಗೆ ಫಸ್ಟ್ ಟೈಮ್ ಹೋಗಿದ್ದು. ವೀಕೆಂಡಲ್ಲಿ ಈ ಟೆಂಪಲ್ ರಶ್ ಇರುತ್ತೆ ಅನ್ನೋದು ಕೂಡ ನಾವು ವಿಚಾರಿಸಲಿಲ್ಲ. ವೀಕೆಂಡಲ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಹೋದ್ಮೇಲೆ ರೂಮ್ ಸಿಗೋದು ಕೂಡ ತುಂಬಾ ಕಷ್ಟ ಆಯಿತು. ಆಲ್ಮೋಸ್ಟ್ ಅದಕ್ಕೆ ನಾವು 40 ಮಿನಿಟ್ಸ್ ಹುಡ್ಕಾಡಿದ್ವಿ. ಹಾಗೋ ಹೀಗೋ ಗೂಗಲ್ ಮಾಡಿ ಇವ್ರನ್ನ ವಿಚಾರಿಸಿ ಫೈನಲಿ ಒಂದು ರೂಮ್ ಸಿಕ್ತು. ತುಂಬ ಚೆನ್ನಾಗಿರೋ ರೂಮೇ ಸಿಕ್ತು. ನಾವಿದ್ದ ರೂಮಿಂದ ಬೆಟ್ಟ ಕೂಡ ಕಾಣಿಸ್ತಾ ಇತ್ತು. ತಿರುವಣ್ಣಾಮಲೈ ಬೆಟ್ಟ ಏನಿದೆ ಡೈರೆಕ್ಟಾಗಿ ಕಾಣಿಸ್ತಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ಹೋಗೋಷ್ಟು ಆಲ್ರೆಡಿ ಲೇಟಾಗಿ ಹೋಗಿದ್ರಿಂದ ಬೇಗ ರೆಡಿ ಆದ್ವಿ. ದರ್ಶನದ ಟೈಮಿಂಗ್ಸ್ ಎಲ್ಲ ವಿಚಾರಿಸ್ಕೊಂಡ್ವಿ. ಆ್ಯಂಡ್ ಫಸ್ಟೇ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಸೊ ಇಬ್ಬರು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಹೊರಟ್ವಿ. ಆ್ಯಂಡ್ ಅಲ್ಲಿಂದ ನಮ್ಮ ಕಾರ್ ಅಲೋ ಇರಲಿಲ್ಲ, ಸ್ಟ್ರೀಟ್ಗೆ ಕಾರ್ಸ್ ಅಲೋ ಇರಲಿಲ್ಲ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡ್ವಿ. 1.5 ಕಿಲೋಮೀಟರ್ಸ್ ಅಲ್ವಾ ಅಂತ ಹೇಳಿ. ಆ್ಯಂಡ್ ಹೋಗ್ತಾ ಇದ್ದಂಗೆ ಅಲ್ಲಿ ಆ ವೈಬ್, ಆ ಪಾಸಿಟಿವಿಟಿ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ದೇವಸ್ಥಾನ ರೀಚ್ ಆದ್ವಿ. ಆಲ್ಮೋಸ್ಟ್ 5 o'clock ಆಗಿತ್ತು. ಫಸ್ಟೇ ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಹೋದ್ವಿ. ಯಾರ್ದು ಇನ್ಫ್ಲೂಯೆನ್ಸ್ ಇಲ್ಲದೆ ಹೋಗಿದ್ರಿಂದ ಸೊ ಸ್ಪೆಷಲ್ ಟಿಕೆಟ್ 50 rupees ಇದೆ ಅಂತ ಹೇಳಿ ತಗೊಂಡು ದರ್ಶನಕ್ಕೆ ನಿಂತ ಮೇಲೆ ಗೊತ್ತಾಯಿತು ತುಂಬಾ ರಶ್ ಇದೆ ಅಂತ ಹೇಳಿ. ಸೊ ಪರವಾಗಿಲ್ಲ, ಎಷ್ಟೊತ್ತಾದರೂ ಆಗಲಿ ಅಂತ ಹೇಳಿ ಆ ಕ್ಯೂ ಅಲ್ಲೇ ನಿಂತ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಒಳಗಡೆ ಆ ದೇವಸ್ಥಾನದ ಪಾಸಿಟಿವಿಟಿ ಏನಿದೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು. ಆ್ಯಂಡ್ ಹಾಗೆ ಆ ಗೋಪುರಗಳನ್ನ ನೋಡುವಾಗ ಖುಷಿ ಇದೆಯಲ್ಲ, ಸೊ ತುಂಬಾ ಚೆನ್ನಾಗಿ ಅನಿಸ್ತು. ಅದು ಸನ್ಸೆಟ್ ಟೈಮಲ್ಲಿ, ಸೂರ್ಯ ಮುಳುಗೋ ಟೈಮಲ್ಲಿ ತುಂಬಾ ಖುಷಿ ಆಯಿತು. ನನಗಂತ ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೇನು ನೋಡ್ತಾ ಇದ್ದರೆ ಇದು ಆ ದೇವಸ್ಥಾನದ ಓವರಾಲ್ ವ್ಯೂ. ಹಾಗೆ ತುಂಬ ವೀಡಿಯೋಸ್ ದೇವಸ್ಥಾನದ ಒಳಗಡೆ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗಲಿಲ್ಲ. ದರ್ಶನ ತುಂಬಾ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಷ್ಟು ದಿನ ಆಸೆ ಪಟ್ಟಿದ್ದಕ್ಕೂ ಕೂಡ ಅದು ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ ಹೇಗೆ ಅನಿಸ್ತು ಅಂತ ಹೇಳಿ. ದರ್ಶನ ಮುಗಿಸಿ ಪ್ರಸಾದ ತಗೊಂಡು ಆಚೆ ಬಂದ್ವಿ. ಸೊ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಮಾಡಬೇಕಿರೋವಂಥದ್ದು ಗಿರಿ ಪ್ರದಕ್ಷಿಣೆ. ಅರುಣಾಚಲ ಬೆಟ್ಟ ಏನಿದೆ ಅದನ್ನು ಶಿವನ ರೂಪದಲ್ಲಿ ನೋಡುತ್ತಾ ಒಂದು ಪ್ರದಕ್ಷಿಣೆ 14 ಕಿಲೋಮೀಟರ್ಸ್ 14 ಕಿಲೋಮೀಟರ್ಸ್ ಒಂದು ಪ್ರದಕ್ಷಿಣೆ ಹಾಕೋದು ತುಂಬಾ ಮುಖ್ಯ ಇಲ್ಲಿ. ಸೊ ಪೂಜೆ ಮಾಡಿ ಹೊರಟ್ವಿ. ಅಲ್ಲಿಂದ 8 ಲಿಂಗಗಳ ದರ್ಶನ ಮಾಡಿದ್ವಿ. ಹಾಗೆ ಸಾಕಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳ ದರ್ಶನ ಮಾಡಿದ್ವಿ. ಹೇಳ್ದಂಗೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ಈ 8 ಲಿಂಗಗಳ ವೀಡಿಯೋಸ್ ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಹಾಗೆ ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇನ್ ಡೀಟೇಲ್ ಹೇಳೋದಕ್ಕೆ ಅಷ್ಟು ನಾಲೆಜ್ ನನಗೆ ಇಲ್ಲ. ಸೊ ನನ್ನ ಖುಷಿಗೋಸ್ಕರ, ನನ್ನ ಮನಃಶಾಂತಿಗೋಸ್ಕರ ಈ ದೇವಸ್ಥಾನಕ್ಕೆ ಹೋದೆ. ಆ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. 14 ಕಿಲೋಮೀಟರ್ಸ್ 14 ಕಿಲೋಮೀಟರ್ ನಡೆಯೋದು ಅಷ್ಟು ಈಸಿ ಅಲ್ಲ, ನಮಗೆ ಗೊತ್ತು. ಬಟ್ ಶಾಕಿಂಗ್ ಏನಂತ ಹೇಳಿದ್ರೆ, ನಾನು ನನ್ನ ತಮ್ಮ ಇಬ್ಬರು ಕೂಡ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಖುಷಿಯಾಗಿ ಆ ಪ್ರದಕ್ಷಿಣೆ ಮಾಡಿದ್ವಿ. ಹಾಗೆ ಬೇಡದಿರೋ ವಿಷಯಗಳನ್ನ ಏನು ಮಾತಾಡದೆ ದೇವ್ರ ನಾಮ ಸ್ಮರಿಸ್ತಾ ಗಿರಿ ಪ್ರದಕ್ಷಿಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮಾಡುವಾಗ ನಮಗೆ ಏನೇ ನೋವಿದ್ರೂ ಅಥವಾ ಗಿರಿ ಪ್ರದಕ್ಷಿಣೆ ಮಾಡುವಾಗ ಸುಸ್ತಾಗಲಿ, ಸೊ ಇಂಥದ್ದಾಗಲ್ಲ ಅಂತ ಕೇಳ್ಪಟ್ಟಿದ್ದೆ. ಅದು ಎಷ್ಟು ಸತ್ಯ ಕೂಡ. ಆ್ಯಂಡ್ ಹಾಗೆ ಒಂದೊಂದು ಲಿಂಗ ದರ್ಶನ ಮಾಡ್ತಾ ಹೋದ್ವಿ. ಆ್ಯಂಡ್ ನಾವು ಗಿರಿ ಪ್ರದಕ್ಷಿಣೆ ಶುರು ಮಾಡಿದಾಗ 9 ಗಂಟೆ ಆಗಿತ್ತು. 5 hour ಬೇಕಾಗುತ್ತೆ ಅಂತ ಹೇಳಿದ್ರು. ಸೊ ಅಷ್ಟು ಟೈಮ್ ಆದರೂ ಕೂಡ ಸಾಕಷ್ಟು ಜನ ಇದ್ದರು. ಆ್ಯಂಡ್ ತುಂಬ ಲೇಟಾಗಿದೆ ಆ ಥರ ಏನೂ ಅನಿಸ್ಲಿಲ್ಲ. ಸೊ ಅಲ್ಲಿ ಗೊತ್ತಾಯಿತು 24 hour ಯಾವ ಟೈಮಲ್ಲಾದರೂ ಗಿರಿ ಪ್ರದಕ್ಷಿಣೆ ಮಾಡ್ಬೋದು ಅಂತ ಹೇಳಿ. ಹಾಗೆ ನಾವು ಎಲ್ಲಿ ಶುರು ಮಾಡಿದ್ವಿ ಅದೇ ರಾಜಗೋಪುರದ ಹತ್ರ ಬಂದು ಗಿರಿ ಪ್ರದಕ್ಷಿಣೆ ಮುಗಿಸಿ ದೀಪ ಹಚ್ಚಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು. ಆಲ್ಮೋಸ್ಟ್ 2:30 ಆಗಿತ್ತು ಆ ಟೈಮ್ಗೆ. ಆ್ಯಂಡ್ ದೇವ್ರಿಗೆ ನಮಸ್ಕಾರ ಮಾಡಿ ಇನ್ನೂ ಒಂದ್ಸರಿ ಬರೋ ಹಾಗೆ ದಾರಿ ಕೊಡು ಅಂತ ಕೇಳ್ಕೊಳ್ತಾ ಹೊರಟ್ವಿ. ಹಾಗೆ ರೂಮ್ಗೆ ಹೋಗೋಷ್ಟರಲ್ಲಿ 3-3:30 ಆಗೋಯ್ತು. ಆ್ಯಂಡ್ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ ತಿರ್ಗಾ ದರ್ಶನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು.
ಬಟ್ ಆಗಲಿಲ್ಲ, ತುಂಬಾ ರಶ್ ಇರೋದ್ರಿಂದ ದರ್ಶನ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸೊ ಏನಪ್ಪ ಮಾಡೋದು ನೆಕ್ಸ್ಟು ಅಂತ ಯೋಚನೆ ಮಾಡ್ತಾ ಮಾರ್ನಿಂಗ್ ಹಾಗೆ ನಾನು ಅಫರ್ಮೇಷನ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ನನ್ನ ತಮ್ಮ ಪಾಂಡಿಚೇರಿಗೆ ಹೋಗಿ ಬರೋಣ, ಇಲ್ಲೇ ಹತ್ತಿರ ಇದೆ ಅಂತ ಹೇಳ್ದೆ. ಸೊ ರೆಡಿ ಆದ್ವಿ. ಅಮ್ಮ ವೀಡಿಯೋ ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ರೆಡಿ ಆದ್ವಿ. ಆ್ಯಂಡ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯೂಶ್ವಲಿ ಹರ್ಬಲ್ ಲೈಫ್ ಶೇಕ್ ತೊಗೊಳ್ಳೋದು, ಆ್ಯಂಡ್ ಅಲ್ಲಿಗೂ ಕ್ಯಾರಿ ಮಾಡಿದ್ವಿ. ಇಬ್ಬರು ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ಬೇಗ ರೆಡಿ ಆದ್ವಿ. ಆ್ಯಂಡ್ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ಸೀರೆ ತಗೊಂಡು ಹೋಗಿದ್ದೆ. ಬೀಚ್ಗೆ ಅಂತ ಹೇಳುವಾಗ ಸೀರೆನೇ ಇರಲಿ ಅಂತ ಹೇಳಿ ಸೊ ಸೀರೆನೇ ಉಟ್ಕೊಂಡೆ. ಸೊ ಇಬ್ಬರು ರೆಡಿಯಾಗಿ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಜಸ್ಟ್ 110 ಕಿಲೋಮೀಟರ್ಸ್ ಅಲ್ಲಿಂದ ಪಾಂಡಿಚೇರಿ. ಆ್ಯಂಡ್ ಒಂದು ಎಂಟಿ ಬೀಚ್ ಸಿಗಲಿ ಅಂತ ಹೇಳಿ ಹುಡುಕಿ ಫೈನಲಿ ಒಂದು ಬೀಚ್ ಸಿಕ್ತು, ಪಾಮ್ಯಾರ್ ಬೀಚ್. ಅಲ್ಲಿಗೆ ಹೋದ್ವಿ. ನಂದು ಎಕ್ಸ್ಪೆಕ್ಟೇಷನ್ಸ್ ವೀಕೆಂಡ್ ಅಲ್ವಾ, ಇಲ್ಲೂ ರಶ್ ಇರುತ್ತಾ ಅಂತ ಹೇಳಿ ಹೊರಟಿದ್ದು. ಹಾಗೆ ಇನ್ ಬಿಟ್ವೀನ್ ಸ್ನ್ಯಾಕ್ಸ್ ತಿಂತ ಹೋದ್ವಿ. ಆಲ್ಮೋಸ್ಟ್ 2 o'clock ಹಾಗೆ ಅಲ್ಲಿ ರೀಚ್ ಆದ್ವಿ. ಶಾಕಿಂಗ್ ಏನಂದರೆ ಸೊ ಕಂಪ್ಲೀಟ್ ಖಾಲಿ ಇತ್ತು ಬೀಚ್. ಆ್ಯಂಡ್ ನಾನು ತುಂಬಾ ವರ್ಷ ಆಗಿತ್ತು ಒಂದು ಬೀಚ್ಗೆ ಹೋಗಿ, ಬಟ್ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಫೋಟೋಸ್ ವೀಡಿಯೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಅಲ್ಲಿ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 4:30ವರೆಗೂ ಅಲ್ಲೇ ಇದ್ವಿ. ಸೊ ಲಂಚ್ ಟೈಮ್ ಅನ್ನೋದು ಮರ್ತು ಬಿಟ್ವಿ. ಹಾಗೆ ಬರ್ತಾ ಒಂದು ಹೋಟ್ಲಲ್ಲಿ ಲಂಚ್ ಮುಗಿಸಿ ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಹೊರಟ್ವಿ. ತುಂಬ ಚೆನ್ನಾಗಾಯಿತು ಜರ್ನಿ. ಆ್ಯಂಡ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ವಿ. ಸೊ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿ ವಿ ಹ್ಯಾಡ್ ಅ ಫ್ರೆಶ್ ನಮ್ಮದು ಎನರ್ಜಿ ಡ್ರಿಂಕ್. ಸೊ ಎಲೆಕ್ಟ್ರಾನಿಕ್ ಸಿಟಿ ಬರೋವರೆಗೂ ಏನು ಟ್ರಾಫಿಕ್ ಇರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಟ್ರಾಫಿಕ್ ಇತ್ತು. ಬ್ಯಾಂಗ್ಳೂರು ರೀಚ್ ಆದ್ವಿ. ಆ್ಯಂಡ್ ಅಪ್ಪ ಅಮ್ಮ ಮತ್ತು ಲಿಯೋನ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ. ಅವರು ನಮ್ಮನ್ನ ಮಿಸ್ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಹೊಸ ವರ್ಷಕ್ಕೆ ಹೊಸ ಶುರು ಅನ್ನೋ ಥರನೇ ಅನಿಸ್ತು. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿರೋದು ನನಗಂತೂ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು.